ಎಲ್ಲರಿಗೂ ನಮಸ್ಕಾರ. ಒಳ್ಳೆ ರೆಸಾರ್ಟ್ಗೆ ಅಡ್ವೆಂಚರ್ ಮಾಡೋಕ್ಕೆ ನಮ್ಮ ಜನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ. ಆದರೆ ನಾವು ನಿಮಗೆ ಇವತ್ತು ತೋರಿಸೋ ಜಾಗ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಅದರಲ್ಲೂ ಭತ್ತದ ನಾಡು ಗಂಗಾವತಿಯಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗಂಗಾವತಿಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇರೋ ಈ ಜಾಗನೂ ಚೆನ್ನಾಗಿದೆ, ಹೋಗೋ ದಾರಿನೂ ಚೆನ್ನಾಗಿದೆ. ಬೆಂಗಳೂರಿನಿಂದ ಬರೋರು ಹೊಸಪೇಟೆಯಿಂದ ಬಂದರೆ ಅಲ್ಲಿಂದನೂ 20 ಕಿಲೋಮೀಟರ್ ಜರ್ನಿ ಅಷ್ಟೇ. ದಾರಿ ಮಧ್ಯದಲ್ಲಿ ನಮಗೆ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟನೂ ಸಿಗುತ್ತೆ. ಅಲ್ಲೊಬ್ಬರು ಇಲ್ಲೊಬ್ಬರು ಫಾರಿನರ್ಸ್ ತಿರುಗಾಡೋದು ಕಾಮನ್ ಇಲ್ಲಿ. ಅಂಜನಾದ್ರಿ ಬೆಟ್ಟದಿಂದ 2 ಕಿಲೋಮೀಟರ್ ದೂರದಲ್ಲಿ ರೆಸಾರ್ಟ್ಗೆ ಹೋಗೋ ಬೋರ್ಡ್ ಸಿಗುತ್ತೆ. ರೆಸಾರ್ಟ್ಗೆ ಹೋಗೋ ದಾರಿನೂ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಏನಪ್ಪ ಈ ರೂಟಲ್ಲಿ ಎಲ್ಲೆಲ್ಲೋ ಕಾಡಲ್ಲಿ ಬಂದಿರ ಅನ್ಕೋಬೇಡಿ. ಇದು ಎಲ್ಲೂ ಅಲ್ಲ, ಗಂಗಾವತಿ ನಿಯರ್ ಇರುವಂಥ ಹಂಪಿ ವಿಸ್ಕರ್ಸ್ ರೆಸಾರ್ಟ್ ಅಂತ. ಬನ್ನಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೆನಲ್ ಫೇಸಿಂಗ್ ರೂಮ್ ಅಂತ. ಈ ರೆಸಾರ್ಟಲ್ಲಿ ಟೋಟಲ್ಲು 11 ರೂಮ್ ಇದೆ. 11 ರೂಮಲ್ಲೂ ಎ ಸಿ ಇಲ್ಲ. ನಾವು ಹೋಗಿದ್ದು ಮಾರ್ಚಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದರೂ ಈ ರೆಸಾರ್ಟ್ನ ಯಾಕೆ ಚೂಸ್ ಮಾಡಿದ್ವಿ ಏನಂತ ಫಸ್ಟು ಹೊಟ್ಟೆ ಹಸಿದೆ, ಊಟ ಮಾಡ್ಕೊಂಬಿಟ್ಟು ಆಮೇಲೆ ಮಾಹಿತಿ ತಿಳಿಸ್ತೀನಿ. ಎಂಟ್ರೆನ್ಸಿಂದ ಬಂದ ತಕ್ಷಣ ಫಸ್ಟ್ಗೆ ಬರೋದೇ ನಿಮಗೆ ರೈಟ್ ಸೈಡಲ್ಲಿ ಒಂದು ಮಡ್ ರೂಮು. ಆಮೇಲೆ ಇವಾಗ ನೋಡ್ತಿದ್ರಲ್ಲ, ಇದೇ ರೆಸ್ಟೋರೆಂಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಹೋದಾಗ ಜಾಸ್ತಿ ಜನ ಇರಲಿಲ್ಲ. ಇಡೀ ರೆಸಾರ್ಟ್ಗೆ 4-5 ಜನ ಇದ್ದರು. ಇದು ರೆಸಾರ್ಟಿಂದ ತುಂಬ ಚೆನ್ನಾಗಿರೋ ವ್ಯೂ ಕಾಣುತ್ತೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಆ್ಯಕ್ಚುಲಿ ಫುಡ್ ಬಗ್ಗೆ ಹೇಳಬೇಕಂದ್ರೆ ವೆಜಿಟೇರಿಯನ್ ಬಗ್ಗೆ ಹೇಳ್ಬೋದು, ನಾನ್ ವೆಜಿಟೇರಿಯನ್ ಬಗ್ಗೆ ಗೊತ್ತಿಲ್ಲ. ವೆಜಿಟೇರಿಯನಲ್ಲಿ ಊಟ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿರೋ ಹೈಜೀನ್ ಆಗಿರೋ ಫುಡ್ಡನ್ನು ಕೊಟ್ಟರು. ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ಟೇಸ್ಟು. ಫುಡ್ಗೆ 5 ಔಟ್ ಆಫ್ 5 ಕೊಡ್ಬೋದು ಇದಕ್ಕೆ. ಇಲ್ಲಿ ಸ್ವಿಮ್ಮಿಂಗ್ ಫೂಲ್ನ ತೋರಿಸಲೇಬೇಕು. ನ್ಯಾಚುರಲ್ ಆಗಿರೋ ಬಂಡೆ ಮೇಲೆ ಮಾಡಿರೋಂಥ ಸ್ವಿಮ್ಮಿಂಗ್ ಫೂಲು. ಇದನ್ನೆಲ್ಲ ಮಾಡೋದ್ರಲ್ಲಿ ಸಾಯಂಕಾಲ ಆಗೋಯಿತು. ಒಂದು ಒಳ್ಳೆ ಸನ್ಸೆಟನ್ನು ನೋಡೋಣ ಅಂತ ರೆಸಾರ್ಟ್ ಪಕ್ಕನೇ ಇರೋ ಒಂದು ಬೆಟ್ಟಕ್ಕೆ ಹೋದ್ವಿ.
ಸೂರ್ಯ ಏನೋ ಕಾಣ್ತಾ ಇದ್ದ. ಸನ್ಸೆಟ್ನ ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡಬೇಕಂತ ಕಾದ್ವಿ, ವೇಟ್ ಮಾಡಿದ್ವಿ. ಸ್ವಲ್ಪ ಸೂರ್ಯ ಕಂಡ. ರಾತ್ರಿ ಆಗೋವರೆಗೂ ಕಾದ್ರೂ ಸೂರ್ಯ ಮತ್ತೆ ಬರಲೇ ಇಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಪರವಾಗಿಲ್ಲ, ಒಳ್ಳೆ ವ್ಯೂ ಸಿಕ್ತು. ಈ ರೆಸಾರ್ಟ್ ರಾತ್ರಿನೂ ತುಂಬ ಚೆನ್ನಾಗಿ ಕಾಣುತ್ತೆ. ರಾತ್ರಿ ಊಟಕ್ಕೆ ಹೋದ್ವಿ, ಬ್ಯಾಟ್ರಿ ಲೋ ಇರೋ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಮಸ್ಟ್ ರೆಕಮೆಂಡೆಡ್ ಅಂದರೆ ಇಲ್ಲಿನ ವೆಜ್ ಮೋಮೋಸು ತುಂಬ ಚೆನ್ನಾಗಿತ್ತು. ರಾತ್ರಿ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಮಸ್ಟ್ ಟ್ರೈ ಅಂತ ನಾನು ಹೇಳ್ತೀನಿ. ಇಲ್ಲಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ವ್ಯೂ ಹೇಗಿರುತ್ತೆ, ಯಾವ್ಯಾವ ರೂಮ್ ಯಾವ್ಯಾವ ಥರ ಇದೆ. ಇಲ್ಲಿ 11 ರೂಮ್ ಇದೆ, 4 ಕ್ಯಾಟಗರಿಲಿದೆ. ಯಾವ್ಯಾವ ರೂಮ್ ಯಾವ ಥರ ಇದೆ, ಈ ರೂಮ್ಗಳ ಸ್ಪೆಷಾಲಿಟಿ ಏನು, ಯಾವ ಥರ ವ್ಯೂ ಇದೆ, ಯಾವ ರೂಮಿಂದ ವ್ಯೂ ಯಾವ ಥರ ಕಾಣುತ್ತೆ ಅನ್ನೋದರ ಎಕ್ಸ್ಪ್ಲೇನ್ ಮಾಡ್ತೀನಿ. ರೂಮ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಒಂದು ಅಡ್ವೆಂಚರಸ್ ಏನಂದರೆ ಕ್ಲಿಫ್ ಜಂಪಿಂಗು. ಆ ಕ್ಲಿಫ್ ಜಂಪಿಂಗನ್ನು ತೋರಿಸ್ತೀನಿ, ವಾಚ್ ಮಾಡ್ತಾಯಿರಿ. ಇದು ಇಲ್ಲಿನ ಅರ್ಲಿ ಮಾರ್ನಿಂಗ್ ವ್ಯೂ. ತುಂಬ ನ್ಯಾಚುರಲ್ ಆಗಿದೆ, ಫ್ಲವರ್ಸ್ ಎಲ್ಲ ನ್ಯಾಚುರಲ್ ಆಗಿ ಅರಳಿರೋದು ನೋಡ್ಬೋದು ನೀವು. ಇದಾದಮೇಲೆ ಇಲ್ಲಿಂದ ನಾವು ಬ್ರೇಕ್ಫಾಸ್ಟಿಗೆ ಹೋದ್ವಿ. ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟಲ್ಲಿ ನನಗೆ ತುಂಬ ಸ್ಪೆಷಲಿ ಇಷ್ಟ ಆಗಿದೆ ಅಂದರೆ ಬ್ರೆಡ್ ಮತ್ತು ಜಾಮು. ಯಾಕಪ್ಪ ಬ್ರೆಡ್ ಜಾಮ್ ಯಾಕೆ ಇಷ್ಟ ಅಂತಂದರೆ ನ್ಯಾಚುರಲ್ ಫ್ರೂಟ್ಸಿಂದ ಈ ಬ್ರೆಡ್ ಜಾಮನ್ನು ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಇಲ್ಲಿನ ರೂಮು ಇದು ಸ್ಪೆಷಾಲಿಟಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವಾಗ ನೋಡ್ತಿದ್ದೀರಲ್ಲ, ಇದು ಕೆನಲ್ ಫೇಸಿಂಗ್ ರೂಮು, ನಾವು ತೊಗೊಂಡಿರೋ ರೂಮು. ಹೊರಗಡೆ ತುಂಬ ಚೆನ್ನಾಗಿದೆ ವ್ಯೂ. ಒಳಗಡೆ ಇಂಟೀರಿಯರ್ ನೋಡ್ಬೋದು. ಒಂದು ಡಬಲ್ ಬೆಡ್ ಇದೆ, ಒಂದು ಸಿಂಗಲ್ ಬೆಡ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಹೊರಗಡೆನೂ ರೂಮಿಂದ ತುಂಬ ಚೆನ್ನಾಗಿರೋ ಕೆನಲ್ ಫೇಸಿಂಗ್ ವ್ಯೂ ಕಾಣುತ್ತೆ ನಿಮಗೆ. ನಾವಿವಾಗ ಹೋಗ್ತಾ ಇರೋದು ಕಿಂಗ್ಫಿಷರ್ ರೂಮ್ಗೆ. ಕಿಂಗ್ಫಿಷರ್ ರೂಮ್ಗೆ ಹೋಗಬೇಕಾದ್ರೆ ದಾರಿನೂ ತುಂಬ ಚೆನ್ನಾಗಿದೆ. ಪ್ರತಿ ರೂಮ್ಗೆ ಹೋಗುವಾಗ ತುಂಬ ನ್ಯಾಚುರಲ್ ಆಗಿರೋ ದಾರಿಯನ್ನು ಇವ್ರು ಬಳಸಿದ್ದಾರೆ. ನೀವು ದಾರಿಯಲ್ಲಿ ಹೋಗುವಾಗ ಒಂದು ವಾಟರ್ ಫಾಲ್ ಸಿಗುತ್ತೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಕಿಂಗ್ಫಿಷರ್ ರೂಮು. ಹೊರಗಡೆ ನೋಡ್ಬೋದು ತುಂಬ ಸ್ಪೇಸಿಯಸ್ ಆಗಿರೋ ಜಾಗ ಇದೆ ಹೊರಗಡೆ. ಒಳಗಡೆನೂ ತುಂಬ ಸ್ಪೇಸಿಯಸ್ ಆಗಿರೋ ಜಾಗ ಇದೆ. ಸೇಮ್ ಲೈಕ್ ಕೆನಲ್ ರೂಮು, ಸ್ವಲ್ಪ ದೊಡ್ಡದಾಗಿದೆ. ಇದರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಕಿಂಗ್ಫಿಷರ್ ರೂಮಿಂದ ಹೊರಗಡೆಯಿಂದ ನೋಡಿದರೆ ತುಂಬ ಚೆನ್ನಾಗಿರೋ ವ್ಯೂ ಇದೆ. ಎದುರುಗಡೆ ರೆಸ್ಟೋರೆಂಟ್ ನೋಡ್ಬೋದು, ಎದುರುಗಡೆ ಇರುವಂತಹ ವಾಟರ್ ಫಾಲನ್ನು ನೋಡ್ಬೋದು.
ನಾವು ಇವಾಗ ಹೋಗ್ತಾ ಇರೋದು ಯೋಗ ರೂಮ್ ಅಂತ. ನಟ್ಟ ನಡುವೆ ಕಾಡಿನಲ್ಲಿ ಯಾರೂ ಇಲ್ದಿರೋ ಜಾಗದಲ್ಲಿ ಮನೆ ಮಾಡಿರ್ಬೇಕು ಅನ್ನೋ ಫೀಲ್ ಬಂದರೆ ಈ ರೂಮ್ನ ಬುಕ್ ಮಾಡ್ಬೋದು. ನ್ಯಾಚುರಲ್ ಆಗಿರೋ ಬಂಡೆ ಮೇಲೇ ಈ ರೂಮನ್ನು ಕಟ್ಟಿದ್ದಾರೆ. ಒಳಗಡೆನೂ ನೋಡ್ಬೋದು, ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿನ ಬಾತ್ರೂಮ್ ಮಾತ್ರ ಅಂಡರ್ಗ್ರೌಂಡ್ ಬಾತ್ರೂಮ್ ಅಂತಲೇ ಹೇಳ್ಬೋದು. ಒಳಗಡೆ ನೋಡಿದ್ರೆ ಎಷ್ಟು ನ್ಯಾಚುರಲ್ ಆಗಿ ಈ ರೂಮ್ನ ಕಟ್ಟಿದ್ದಾರೆ ಅಂತ ನೋಡೋದಕ್ಕೆ ಒಳಗಡೆ ಬಾತ್ರೂಮ್ನ ನೋಡ್ಬೋದು. ಬೆಳೆದಿರೋ ಗಿಡವನ್ನು ಹಾಗೆ ಬಿಟ್ಟಿದ್ದಾರೆ ನ್ಯಾಚುರಲ್ ಆಗಿ. ಯೋಗ ರೂಮ್ ಹಿಂದ್ಗಡೆ ಇರುವಂಥ ರೂಮೇ ಸಬಾಬುಲ್ ರೂಮ್ ಅಂತ. ಈ ಸಬಾಬುಲ್ ರೂಮ್ಗೆ 2 ರೂಮ್ ಇದೆ, ಒಂದು ಮೇಲ್ಗಡೆ ಒಂದು ಕೆಳಗಡೆ. ಕೆಳಗಡೆ ತುಂಬ ಸ್ಪೇಸಿಯಸ್ ಆಗಿರೋ ರೂಮ್ ಇದೆ. ನಾಲ್ಕು ಜನ 6 ಜನ ಫ್ಯಾಮ್ಲಿ ಬಂದರೆ ಈ ರೂಮ್ನ ತೊಗೋಬೋದು. ಹೊರಗಡೆ ತುಂಬ ಚೆನ್ನಾಗಿರೋ ವ್ಯೂ ಇದೆ. ಇಲ್ಲಿ ನೋಡ್ಬೋದು ನ್ಯಾಚುರಲ್ ಆಗಿರೋ ಹ್ಯಾಂಡ್ ವಾಶ್ ಹೇಗಿದೆ ಅಂತ. ಇವಾಗ ನೀವು ನೋಡ್ತಾ ಇದ್ದಾರಲ್ಲ, ಇದು ಮಡ್ ರೂಮ್ ಅಂತ. ರೆಸ್ಟೋರೆಂಟ್ ಅಪೋಸಿಟ್ ಇರೋ ರೂಮ್ ಇದು. ತುಂಬ ಚೆನ್ನಾಗಿದೆ ಈ ರೂಮ್ನು, ಕಂಫರ್ಟೇಬಲ್ ಆಗಿರೋ ರೂಮ್ ಇದೆ. ಬಟ್ ಹೊರಗಡೆ ಬಂದರೆ ಎದುರುಗಡೆನೇ ರೆಸ್ಟೋರೆಂಟು. ಈ ರೂಮಿನ ಪಕ್ಕದಲ್ಲಿ ವಾಟರ್ಫಾಲ್ ಮತ್ತು ಲೋಟಸ್ಗಳೆಲ್ಲ ಕಾಣುತ್ತೆ. ನಿಮಗೆ ಅಡ್ವೆಂಚರಸ್ ಸ್ಪಾಟ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಹಂಪಿ ವಿಸ್ಕರ್ಸ್ ರೆಸಾರ್ಟಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಸಾನಾಪುರ ಅಂತ ಬರುತ್ತೆ. ಸಾನಾಪುರದಿಂದ ಈ ಡ್ಯಾಮ್ ಹಿನ್ನೀರಿಗೆ ನೀವು ಬಂದರೆ ಇಲ್ಲಿ ದೊಡ್ಡ ಕೆರೆ ಇದೆ. ಇವಾಗ ಆಫ್ ಸೀಸನ್ ಇರೋದ್ರಿಂದ ಭಾಳ ಆ್ಯಕ್ಟಿವಿಟಿ ಇರಲಿಲ್ಲ. ಸೊ ನಮಗೆ ತಪ್ಪದಲ್ಲಿ ಕರ್ಕೊಂಡು ಹೋಗೋ ಬೋಟ್ ರೈಡಿಂಗ್ ಇತ್ತು. ಅದನ್ನು ಬಿಟ್ಟರೆ ಕ್ಲಿಫ್ ಜಂಪಿಂಗ್ ಇತ್ತು. ಸ್ವಲ್ಪ ಅಡ್ವೆಂಚರಸ್ ಆಗಿದೆ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬನ್ನಿ ಅಡ್ವೆಂಚರಸ್ ಹೇಗಿದೆ ಅಂತ ತೋರಿಸ್ತೀನಿ. ತೆಪ್ಪದಲ್ಲಿನ ಕರ್ಕೊಂಡು ಹೋದರು. ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸು. ನೀರಿನ ಮಧ್ಯೆ ಹೋದ್ಮೇಲೆ ಒಂದು ರೌಂಡು ಗಿರ ಅಂತ ತಿರುಗಿಸ್ತಾರೆ. ಬೆಳಗ್ಗೆ ಏನಾದರೂ ಟಿಫನ್ ಮಾಡಿದರೆ ಅಷ್ಟೇ ನಿಮ್ಮ ಕತೆ. ಶಾರ್ಟ್ ರೈಡ್ ಮತ್ತು ಲಾಂಗ್ ರೈಡ್ ಅಂತ ಈ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. 20 ಮಿನಿಟ್ಸ್ಗೆ ಒಂದು ಶಾರ್ಟ್ ರೈಡ್ ಕರ್ಕೊಂಡು ಹೋಗ್ತಾರೆ. ನಿಮಗೆ ಮೋರ್ ದನ್ ಇನಫ್ ಅನ್ಕೋತೀನಿ. ಈ ತೆಪ್ಪದಲ್ಲಿ ಹೋಗ್ಬೇಕಾದ್ರೆ ಇವರೇನು ಲೈಫ್ ಜಾಕೆಟ್ ಬೇಡ ಅಂತಾರೆ. ಬಟ್ ಸೇಫ್ಟಿ ರೀಸನ್ ನೀವು ಅವಾಯ್ಡ್ ಮಾಡಬೇಡಿ. ಮಸ್ಟ್ ಆ್ಯಂಡ್ ಶುಡ್ ನೀವು ಸೇಫ್ಟಿ ಜಾಕೆಟ್ನ ಹಾಕ್ಕೊಂಡೇ ಹೋಗಿ. ಸಂಡೇ ಸ್ಯಾಟರ್ಡೆ ಸಂಡೇ ಅದಾದಮೇಲೆ ನಾವು ಪ್ರಿಪೇರ್ ಆಗ್ತಿರೋದು ಕ್ಲಿಫ್ ಜಂಪಿಂಗಿಗೆ ಟ್ರೈ ಮಾಡೋಣ ಅಂತ ಮೇಲ್ಗಡೆ ಹೋಗಿ ನಿಂತ್ವಿ. ಧೈರ್ಯ ಮಾಡೇನೋ ಹೋದ್ವಿ. ಮೇಲ್ಗಡೆ ಹೋದ್ಮೇಲೆ ತುಂಬ ಆಳ ಅಂತ ಕಾಣುತ್ತೆ. ಹಂಗೋ ಹಿಂಗೋ ಧೈರ್ಯ ಮಾಡಿ ಜಂಪ್ ಮಾಡೇ ಬಿಟ್ವಿ.
ನನಗೇನೋ ಸ್ವಿಮ್ಮಿಂಗ್ ಬರ್ತಿತ್ತು, ನಾನೇ ಹಂಗೋ ಹಿಂಗೋ ಮಾಡಿ ಜಂಪ್ ಮಾಡಿದೆ. ನಮ್ಮ ಮಹಿಳಾ ಮಣಿಗಳು ನಾವೇನು ಕಡಿಮೆ ಇಲ್ಲ ಅಂತ ಜಂಪ್ ಮಾಡೇ ಬಿಟ್ರು. ಗುಡ್ ಗುಡ್ ಗುಡ್. ಏ ಸುಮ್ಮನೆ ಸುಮ್ಮನೆ ಬರ್ತಾರ ಏ ಸ್ವಪ್ನ ಹೆದರ್ಬೇಡ, ಬರ್ತಾರ. ಲಾಕರ ಫಸ್ಟ್ ಹೆಣ್ಮಗು ಮೇಡಮ್ ಮೇಡಮ್ ಫೋಟೋ ಪೋಸ್ ಪ್ಲೀಸ್. ಮೇಡಮ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಡೆಫಿನೆಟ್ಲಿ ನಿಮಗೆ ಸಪೋರ್ಟ್ ಬೇಕು ಇನ್ನೂ ಚೆನ್ನಾಗಿರೋ ವಿಡಿಯೋ ಮಾಡೋಕ್ಕೆ. ಈ ವಿಡಿಯೋ ಇಂಪ್ರೂವೈಸೇಷನ್ ಬಗ್ಗೆ ನಿಮ್ದು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಕ್ಬೋದು. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.